ನೋಡಿ ಈ ಸಂತೆಯಲ್ಲಿ ಪಾಪ ಲೇಡೀಸು ಇವ್ರು ಏನೋ ವ್ಯಾಪಾರ. ಯಾವ ಊರು ನಿಮ್ದು? ಚಿಂತಾಮಣಿ. ನೋಡ್ರಿ ಹಿಂಗೆ ಬೇರ ಭಾಗ್ಯಮ್ಮ ಅಂತೇಳಿ ನೋಡಿ ಟೀ ಕಾಫಿ ವ್ಯಾಪಾರ ಮಾಡ್ಕೊಂಡು ನೋಡ್ರಿ ಎಲ್ಲ ವ್ಯಾಪಾರ ಮಾಡ್ಕೊಂಡು ಹೋಗ್ತಾರೆ. ತುಂಬಾ ಖುಷಿನೇ, ಯಾಕಂದ್ರೆ ಈ ಸಂತೆಯಿಂದ ನಂಬ್ಕೊಂಡು ಬದುಕವ್ರು ಜಾಸ್ತಿ ಜನ ಇರ್ತಾರೆ. ಹಾಗಾಗಿ ತೋರಿಸ್ತಾ ಇರ್ತೀನಿ ನೋಡಿ ಪಾಪ ಹೆಂಗಸರು. ಹಿಂಗಾಗಿ ಒಳ್ಳೊಳ್ಳೆ ಹಸುಗಳು, ಸೀಮೆ ಹಸುಗಳು, ಯಾವ ತರ ಬೇಕಾದ್ರೂ ನಿಮ್ ಸೀಮೆ ಹಸುಗಳು ಎಲ್ಲ ಸಿಗ್ತವೆ. ಬನ್ರಿ, ಬೇಕಾಗಿರೋ ಹಸುಗಳು ಕೊಂಡ್ಕೊಂಡು ಹೋಗ್ಬೋದು ನೀವು. ನೋಡ್ರಿ ಯಜಮಾನ್ರು ಆರಾಮಾಗಿ ನಿಂತ್ಕೊಂಡಾರ. ಯಜಮಾನ್ರ ಆರಾಮಾಗಿದ್ದೀರಾ? ಏನ್ ತಗೊಂಡ್ರ ಏನಾದ್ರು ಮಾರಿದ್ರ? ಏನ್ ವ್ಯಾಪಾರ ಇಲ್ವಾ ಇವತ್ತು? ಯಜಮಾನ್ರ ಏನ್ ವ್ಯಾಪಾರ ಇಲ್ಲ ಇವತ್ತು? ಯಾಕೆ ಯಾಕೆ ಏನ್ ವ್ಯಾಪಾರ ಇಲ್ಲ ಇವತ್ತು? ಅದೇ ಏನ್ ಸಮಾಚಾರ ಅಂತ ನಾನ್ ಕೇಳ್ತಾರೆ. ಮಳೆ ಇಲ್ಲ, ಮೇನ್ ಮಳೆನೇ ಪ್ರಾಬ್ಲಮ್. ಏನ್ ಹೇಳ್ರಿ? ಮಳೆಯಿಂದಾನೇ ಪ್ರಾಬ್ಲಮ್. ಮಳೆನೇ ಯಾಕೆ ಬೇಕು ನಿಮ್ಗೆ? ಮಳೆ ಇದ್ರೇನೆ ವ್ಯಾಪಾರ ಆಗೋದು. ಮೇವುಗಳು ಬರ್ತಾ ಇರ್ತಾವ, ಹಸಿ ಮೇವು ಸಿಗ್ತಾ ಇರ್ತದೆ, ಅದ್ರಲ್ಲೇ ಮೇಸ್ಕೊಳಕ ಎಲ್ಲಾರು ಬೆಣ್ಣೆ ಬೀಳ್ತಾರೆ. ಏನ್ ಸಿಗ್ತದೆ? ಹಂಗೆ. ಏನ್ ಎಷ್ಟೊತ್ತು ಇಟ್ಕೊಂಬಂದಿರಿ ಈ ಸರಿ? ಈ ಸರಿ ಆರ್ ಹಾಕಿದ್ವಿ. ಆರ್ ಹಾಕಿದಿರಾ? ಏನ್ ಬೆಳಗ್ಗೆ ಏನೋ ವ್ಯಾಪಾರಕ್ಕೆ ಬಂದಿದ್ರ ಇಲ್ವಾ? ವ್ಯಾಪಾರ ಹೇಳ್ದಾರೆ ಇಲ್ಲ. ಏನ್ ಒಂದು ಮಾರಿಲ್ವಾ? ಒಂದೂ ಇಲ್ಲ. ಯಾಕೆ ಇವತ್ತು ಅಷ್ಟೊಂದು ಲಾಸು? ಇದೇನ ಗೊತ್ತಾಗ್ತಾ ಇಲ್ಲ, ಎಲ್ಲ ಲಾಸ್ ಗೊತ್ತಾಗ್ತಾ ಇಲ್ಲ. ಯಾವ್ಯಾವ ಹಸುಗಳು ಇಟ್ಕೊಂಡ್ ಬಂದಿರಿ ತೋರ್ಸ್ರಿ. ಇಲ್ಲ ಮೂರವೆ, ಅಲ್ಲೊಂದ್ ಮೂರವೆ. ಇಲ್ಲೆಲ್ಲ ಏನ್ ಏನ್ ಹೇಳ್ತೀರಾ ರೇಟು? ಅಣ್ಣ ಅವು ಜೊತೆ ಬಂದು 1 ಲಕ್ಷ ಹೇಳ್ತಾ ಇದ್ವಿ. ಇವು 35,000 ಹೇಳ್ತಾ ಇದ್ವಿ. ಇದು 35,000. ಇವು 60,000 ರೂಪಾಯಿ ಜೊತೆ. ಅದ್ 40,000 ರೂಪಾಯಿ ಹಸ. ಏನ್ ಇಷ್ಟೊಂದು ಕಡಿಮೆ ಹೇಳ್ತಾ ಇದ್ದಾರೆ? 60,000 ಜೊತೆ ಯಾಕೆ? ಕಡಿಮೆ ನಾವು ಮೇವಿಲ್ಲಲ್ಲ, ಹಂಗೆ ಅದಕ್ಕೋಸ್ಕರ. ನೋಡ್ರಿ ಹಿಂಗಿರುತ್ತೆ. ಅಣ್ಣ ನಿಮ್ ಹೆಸರು ಏನಂದ್ರೆ? ನಾಗರಾಜ್ ಅಂತೇಳಿ. ನೋಡ್ರಿ ಇವ್ರು ನಾಗರಾಜ್ ಅಂತೇಳಿ ಸಂತೆ ಬಂದಿದ್ದಾರೆ. ಪಾಪ ಇವತ್ ಬೆಳಗ್ಗೆಯಿಂದ ವ್ಯಾಪಾರ ಇಲ್ಲ ಅಂತ ಹೇಳ್ತಾರೆ. ಪರವಾಗಿಲ್ಲ, ನೋಡೋಣ ಅಲ್ವಾ? ಕಾಯಿರಿ ಇನ್ನೊಂದ್ ಸ್ವಲ್ಪ ಹೊತ್ತು ಅಲ್ವಾ? ಹೌದು. ಒಳ್ಳೆ ಟಿಫನ್ ಸಿಗ್ತದ್ರು ಇಲ್ಲಿ ಮಾತ್ರ. ಯಾಕಂದ್ರೆ ಸಂತೆಗ ಅಂಗಡಿ ಮಾಡ್ಕೊಂಡ್ಬಿಟ್ಟಾರೆ. ಇಲ್ಲಿ ಈ ಕಡೆ ಎಮ್ಮೆಗಳಿದಾವೆ, ನೋಡ್ಬೇಕು. ಅದು ಒಂದೊಂದು ನೋಡಿ ಇಟ್ಕೊಂಡ್ ಬಂದಿದ್ದೀರಾ? ಓಹ್ ಎಮ್ಮೆಗಳು. ಯಜಮಾನ್ರ ಏನ್ ಹೇಳ್ತೀರಾ ರೇಟು? ಎರಡು ಒಂದೇನಾ? ಎರಡು ಹೇಳ್ರಿ ನೋಡೋಣ. 30 ಹೇಳ್ತಾ ಇದ್ದೀರಾ? ನೋಡ್ರಿ ಹಿಂಗೆ. ಏನ್ ಇವ್ಯಾವ ಎಮ್ಮೆಗಳು ಯಜಮಾನ್ರ? ಇವು ಬೇರೆ ಜಾತಿವಾ? ಹೊರಗರಗಳು ಇವ? ಇವು ಹೆಣ್ಗರಗಳು. ಏನ್ ಅವಕ್ ಬಣ್ಣ ಬೇರೆ ಇವಕ್ ಬಣ್ಣ ಬೇರೆ, ಏನ್ ಸಮಾಚಾರ? ಹಂಗೆ ನೋಡಿ ಹಿಂಗಿರುತ್ತೆ. ಕೋಣಕರುಗಳು ಯಾರು ಬೇಕಾಗಿರೋ ತಗೊಂಡೋಗ್ಬೋದು. ಬೇಕಾಗಿ ಬಿಡ್ತಾರಲ್ವಾ ಕೆಲವ್ರು, ಹಂಗೆ. ಅಣ್ಣಾರ ಚೆನ್ನಾಗಿದ್ದೀರಾ? ಓಯ್ ಏಣ ಇವ ಚಿಕ್ಕ ಕರುಗಳು ಇಟ್ಕೊಂಡ್ ಬಂದಿದ್ದೀರಾ? ಏಣ ಸಮಾಚಾರ? ಯಾವಣ ಕರುಗಳು ಇವೆಲ್ಲ? ಅಣ್ಣ ನಮಸ್ಕಾರ. ಮಲ್ನಾಡ್ ಹಸುರು ಅಂತ ಕರೀತಾರೆ ಜಾತಿನ. ನಮಸ್ಕಾರ. ನಮಸ್ಕಾರ ಅಣ್ಣ. ನಿಮ್ಮ ಹೆಸರು ಹೇಳಿ. ನಿತಿನ್ ಕುಮಾರ್ ಅಂತ ಅಣ್ಣ. ನಿತಿನ್ ಕುಮಾರ್ ಅಂತ ಹೇಳಿ. ಅಣ್ಣ ಯಾವ ಊರು ನಿಮ್ದು? ಇಲ್ಲ ಪಕ್ಕದಲ್ಲಿ ಮುಳುಗ್ನಳ್ಳಿ. ಅಣ್ಣ ಏನು ಬರೀ ಮಲ್ನಾಡ್ ಗಿಡಗಳೇ ಹಾಕೊಂಡ್ ಬರ್ತೀರಾ, ಏನ್ ಸಮಾಚಾರ? ಇಲ್ಲ ಎಲ್ಲ ತಲೆನೂ ಹಾಕ್ತಿವಿ. ನಮ್ ಕಡೆ ತುಂಬಾ ಶ್ರೇಷ್ಠವಾಗಿದೆ, ಅದರಿಂದ ಮಲ್ನಾಡ್ ಗಿಡ ಹಾಕ್ತಿವಿ. ಯಾಕಂದ್ರೆ ಮಲ್ನಾಡ್ ಗಿಡಗಳೇ ಜಾಸ್ತಿ. ಈ ಹಳೆ ತಳಿ ಇದು. ಹಳೆ ತಳಿ ಅಣ್ಣ. ಏನ್ ಒಳ್ಳೆ ಕರುಗಳು ಹಾಕಿದ್ರಿ? ಇವು ಕರುಗಳು ಹಾಕಿದಾವೆ.
ಇವು ಹಾಕಿರೋ ಕರುಗಳು ಹಾಕಿರೋವೇನಾ? ಎಲ್ಲ ಕರಗಳು ಹಾಕಿದಾವೆ. ಹಾ ಅಣ್ಣ ಎಷ್ಟು ಹೇಳ್ತೀರಾ ಅಣ್ಣ ಒಂದೊಂದು? ನಾವು ಒಂದೊಂದೊಂದು ಬೆಳೆ ಇದೆ. ಹಾ ಅಣ್ಣ ಇದನ್ನ ಏನ್ ಹೇಳ್ತೀರಾ? ಅದು 33 ಹೇಳ್ತಾ ಇರೋಣ. ಅದು ಅಣ್ಣ ಎಷ್ಟೆಲ್ಲ ಆಗಿದೆ? ಏನಾದ್ರು 4 ಕಲ್ಲು. 4 ಕಲ್ಲು. ಅಣ್ಣ ಅದು ಅದು 2 ಅಲ್ಲು 30 ಹೇಳ್ತಾ ಇದೀನಿ. 30 ಹೇಳ್ತಾ ಇದ್ದೀರಾ? ಅಣ್ಣ ಇದು ಅದು 30 ಹೇಳ್ತಾ ಇದೀನಿ ಅಣ್ಣ. ಅದು 2 ಅಲ್ಲು. ಇದು 2 ಅಲ್ಲು. ಅಣ್ಣ ಇದು ಅದು 35. ಇದು 35. ನೋಡಿ ಇವೆಲ್ಲ ಎಲ್ಲ ಕರು ಹಾಕಿದಾವ? 4 ಕರುಗಳು. 4 ಕರುಗಳು ಹಾಕಿದಾವೆ. ಏನ್ ಅಮ್ಮಮ್ಮ ಅಂದ್ರೆ ಎಷ್ಟು ಲೀಟರ್ ಹಾಲು ಕರಿಬಹುದು? ನಾವು 1.5 1.5 2. ಅದು ಜಾಸ್ತಿ ಅನ್ಕೊಂತೀನಿ, ಯಾಕಂದ್ರೆ ಮಲ್ನಾಡು ಗಿಡಗಳು ಕಡಿಮೆ ಅಂದ್ರೆ 3/4 1 ಲೀಟರ್ ಅಷ್ಟೇ. 1.5 ಲೀಟರ್ ಗಂಟೆ ಆಗ್ತವೆ. ಆಗ್ತವೆ. ದಿನಕ್ಕೆ 1.5 ಲೀಟರ್ವರೆಗೂ ಬರ್ಬೋದು ಅಲ್ವಾ? ನೀವೇನು ಬರೀ ಮಲ್ನಾಡು ಗಿಡ ಕರುಗಳು ಏನ್ ನಿಮ್ ಕರು ಸಮೇತ ಮಾರಾಕ್ತಾ ಇದೀರಾ? ಕರು ಸಮೇತ ಕೊಡ್ತೇವೆ. ಎಲ್ಲ ಏನ್ ಹೊರ್ಗರ ಹಾಕೈತೆ? ಹೆಣ್ಗರ ಎಲ್ಲ ಹೆಣ್ಗರುಗಳೇ. ಆ ಕೆಂಪದ್ ಮಾತ್ರ ಓರಿಗರ. ಅದೊಂದ್ ಮಾತ್ರ ಹೊರ್ಗರ ಹಾಕೈತೆ. ಹಾ ಏನ್ ಬೆಳಗ್ಗೆಯಿಂದ ಏನಾದ್ರು ವ್ಯಾಪಾರಕ್ಕೆ ಬಂದಿದ್ರೆ ಇಲ್ವಾ? ಒಂದ್ ಸೇಲ್ ಆಯ್ತು, 4 ಇದಾವೆ. ಒಂದ್ ಸೇಲ್ ಆಯ್ತು, ಮಾರಾಕ್ ಬಿಟ್ಟಿದ್ರಾ? ಅಣ್ಣ ಎಷ್ಟಕ್ಕೆ ಮಾರಿದ್ರಿ? ಅದು 28 ಕೊಟ್ವಿ. 28 ಕೊಟ್ರಿ. ಏನ್ ಪರವಾಗಿಲ್ವಾ ಸಂತೆ? ಪರವಾಗಿಲ್ಲ. ನೋಡಿ ಹಿಂಗಿರುತ್ತೆ ಸ್ನೇಹಿತರೆ. ಯಾಕಂದ್ರೆ ಮಲ್ನಾಡು ಗಿಡಗಳು ಕೆಲವ್ರಿಗೆ ಬಾರಿ ಬೇಕಾಗೆ ಬೇಡಿಕೆ ಇಟ್ಕೊಂಡು ಕೊಂಡ್ಕೊಂಡೋಗ್ತಾರೆ ಅಲ್ವಾ? ಕೆಲವ್ರು ಬೇಕಾಗಿರೋ ಪುಂಗ್ನೂರು ಬೇಕಾಗಂತಾರೆ. ತುಂಬಾ ಧನ್ಯವಾದಗಳು ಅಣ್ಣವ್ರೆ, ನಿತಿನ್ ಅಣ್ಣವ್ರೆ. ಸರಿ. ನೋಡಿ ಎಮ್ಮೆಗಳು ಸಿಗ್ತವೆ ಈ ಸಂತೆಗ. ಎಮ್ಮೆಗಳು, ಹಸುಗಳು, ಮಲ್ನಾಡು ಗಿಡ್ಡ, ಪುಂಗ್ನೂರು ಕರುಗಳು ಸಿಗ್ತವೆ. ನೋಡಮ್ಮ ವ್ಯಾಪಾರಗಳು ಒಳ್ಳೆ ಚೆನ್ನಾಗಿ ವ್ಯಾಪಾರಗಳು ನಡೀತವೆ. ಅಣ್ಣ ನಮಸ್ಕಾರ. ನಮಸ್ಕಾರ ಅಣ್ಣ ಏನ ಇವತ್ತು ಒಳ್ಳೊಳ್ಳೆ ಎಮ್ಮೆಗಳು ಹಾಕಿದ್ರಿ, ಏನ್ ಸಮಾಚಾರ? ಬಂದಿದ್ದಾವೆ ಎಮ್ಮೆಗಳು ಬಂದಿದ್ದಾವೆ ಸುಮಾರು ಹಾಕಿದ್ದಾವೆ ರೇಟ್ಗಳು. ಅಣ್ಣ ಪರವಾಗಿಲ್ಲ ರೇಟ್ಗಳು? ಪರವಾಗಿಲ್ಲ ಸುಮಾರಾಗಿ. ಅಣ್ಣ ಇವತ್ತೇನು ವ್ಯಾಪಾರನೇ ಇಲ್ಲ ಅಂತಾರೆ? ವ್ಯಾಪಾರನೇ ಇಲ್ಲ ಅಂತಾರೆ. ಇಲ್ಲ ಪರವಾಗಿಲ್ಲ ಇವತ್ತು. ನಿಮ್ಗೇನೋ ವ್ಯಾಪಾರಗಳು ಐತೆ ಪರವಾಗಿಲ್ಲ ಅಂತೀರಾ, ಬಟ್ ಕೆಲವರಿಗೆ ವ್ಯಾಪಾರನೇ ಇಲ್ಲ, ಬೆಳಗ್ಗೆ ಮಾರೇ ಇಲ್ಲ ಅಂತಾರೆ. ನಮ್ಮ ಎಮ್ಮೆಗಳು ಮಾರಿದ್ದೇವೆ ಈ ವಾರ. ಅಣ್ಣ ಎಷ್ಟು ಮಾರಿದ್ರಿ? ಅಣ್ಣ ಇವತ್ತು 4 ಮಾರಿದ್ವಿ. 4 ಮಾರಿದ್ದೀರಾ? ಅಣ್ಣ ಇವೆಲ್ಲ ನಿಮ್ಮವೇನಾ ಏನು? ಇವೆಲ್ಲ ನಮ್ಗಲ್ಲಪ್ಪ, ಬೇರೆ ನಮ್ಗೆಲ್ಲ ಎಲ್ಲ ಆಗೋದು ಎಲ್ಲ ಮಾರಾಕಿದ್ದೀರಾ? ಮಾರಾಕಿದ್ದೀವಿ. ಅಣ್ಣ ಏನ್ ಒಳ್ಳೊಳ್ಳೆ ಎಮ್ಮೆಗಳು ಇಲ್ವಾ? ಬಂದಿದ್ದಾವೆ. ಇದೇನ್ ಓರಿನಾ ಏನಿದು? ನಾಟಿ ಎಮ್ಮೆ. ನಾಟಿ ಎಮ್ಮೆ. ನಾಟಿ ಎಮ್ಮೆ ಇದು? ನಾಟಿ ಎಮ್ಮೆ. ಅವು ಅದು ಸೀಮೆ ಎಮ್ಮೆ. ಮುರ್ರಾಗಳು? ಅವೆಲ್ಲ ಮುರ್ರಾಗಳೇನಾ? ಅವೆಲ್ಲ ಮುರ್ರಾ ಎಮ್ಮೆ. ಅಣ್ಣ ಏನ್ ಹೇಳ್ತೀರಾ ರೇಟ್ ಒಂದೊಂದು? ಇದು ಏನ್ ಹೇಳ್ತೀರಾ? ಇದು ನಾನು 75 ಹೇಳ್ತಾ ಇದ್ದೀನಿ. 75. ಇವು ಅದೆಲ್ಲ ಆಗೋಗಿದಾವೆ. ಎಲ್ಲ ಆಗೋಗಿದಾವೆ, ಎಲ್ಲ ಮಾರಾಕ್ ಬಿಟ್ಟಿದ್ದೀರಾ? ರೇಟ್ಗೆಲ್ಲ ಹೊರಟೋಗಿದ್ದಾವೆ. ಏನ ಎಲ್ಲ ಯಾರಿಗೆ ಮಾರಿದ್ರಿ? 4 ಮಾರಿದ್ದೀನಿ. ಎಲ್ಲ ಯಾರಿಗೆ ಮಾರಿದ್ರಿ? ಯಾವ ಊರವ್ರಿಗೆ? ಹಳ್ಳಿಯವ್ರಿಗೆ. ಹಳ್ಳಿಯವ್ರಿಗೆ. ಏನ್ ಪರವಾಗಿಲ್ವಾ? ಪರವಾಗಿಲ್ಲ. ಇವತ್ತೇನೋ ಕೂಲ್ ಪಾಟ್ ನಡೆದೈತೆ. ಅಣ್ಣ ನಿಮ್ಮ ಹೆಸರು ಹೇಳಿ. ಗಣೇಶ್ ಅಂತ. ನೋಡಿ ಗಣೇಶ್ ಅವ್ರ ಪಾಪ ಬರೀ ಎಮ್ಮೆಗಳೇ ಹಾಕ್ತೀರಾ? ಅಣ್ಣ ಬರೀ ಎಮ್ಮೆಗಳೇ ಹಾಕ್ತೀರಾ? ಯಾಕ? ನಾವು ಫಸ್ಟಿಂದ ಅದೇ ಮಾಡ್ತಾ ಇರೋದು. ಫಸ್ಟಿಂದ ಅದೇ? ಏನ್ ಬರೀ ಎಮ್ಮೆಗಳೇ ಎಲ್ಲಿಂದ ಹುಡ್ಕೊಂಡ್ ಬರ್ತೀರಾ? ಹಳ್ಳಿಗಳಲ್ಲಿ ನಾನು ನೋಡ್ದಂಗ ಇವಾಗ ಎಮ್ಮೆಗಳ ಸಂತತಿನೇ ಕಡಿಮೆ ಆಗ್ಬಿಟ್ಟಿದೆ. ಎಮ್ಮೆಗಳಿಗೆ ಸಾಕೋರೆ ಕಡಿಮೆ ಆಗ್ಬಿಟ್ಟಿದೆ. ಯಾಕಂತ ಗೊತ್ತಾಗಲ್ಲ. ಎಮ್ಮೆ ಅಲ್ಲಿ ಮಂದ ಆದ್ರೂ ಫ್ಯಾಟ್ ಜಾಸ್ತಿ ಬರ್ತದೆ. ನೋಡ್ರಿ ಹಿಂಗಿರುತ್ತೆ ನೋಡ್ರಿ, ಹೇಳ್ಕೊಳತಾರ ನೋಡ್ರಿ. ನೋಡ್ರಿ ಹಿಂಗೆ. ತುಂಬಾ ಧನ್ಯವಾದಗಳು ಗಣೇಶ್. ನೋಡ್ರಿ ಇವ್ರು ಎಮ್ಮೆಗಳು ಮಾರವ್ರೆ. ಹೋದ್ಸರಿ ಮಾತಾಡ್ತಿದ್ವಿ ಇವ್ರಿಗೂ. ಅಣ್ಣ ಚೆನ್ನಾಗಿದ್ದೀರಾ? ಅಣ್ಣ ಯಾವ ಊರವ್ರು? ಬೆಳಗಾವ. ನೋಡ್ರಿ ಇವೆಲ್ಲ ಮುರ್ರಾ ಎಮ್ಮೆಗಳು. ನೋಡ್ರಿ ಇವು ಎಮ್ಮೆಗಳು ಸಕೋದ ಒಂದ್ ಸ್ವಲ್ಪ ಭಯ ಆಗುತ್ತೆ. ನಮಸ್ಕಾರ.
ಅಣ್ಣ ಯಾವ್ರಿಂದ ಬಂದಿದ್ದೀರಿ ನೀವು? ಬೆಳಗಾವ್ ಅಂದ್ರ ಏನ್ ಬೆಳಗಾವ್ ಅಂದ್ರೆ ಜಾಸ್ತಿ ದೂರ ಅನಿಸ್ಲಿಲ್ಲ? ಹಾ ದೂರ ಐತಣ್ಣ. ಏನ್ ಅಲ್ಲಿಂದ ಇಲ್ಲಿಗೆ ಬರ್ತೀರಿ? ಹಾ ಏನ್ ಸಂತೆ ಅಷ್ಟೊಂದು ಇಷ್ಟನಾ ನಿಮ್ಗೆ? ಹಾ ಯಾಕ್ರಿ? ಇಲ್ಲ ದನ ತಗೋಕಣ. ಅಣ್ಣ ಇಲ್ಲೇನು ಅಷ್ಟೊಂದು ಸ್ಪೆಷಲ್ ಅಲ್ಲಿಂದ ಇಲ್ಲಿಗೆ ಬರ್ತೀರಿ? ಕ್ವಾಲಿಟಿ ಎಮ್ಮೆ ಸಿಗ್ತಾವಣ್ಣ. ಹಾ ಬರೀ ಎಮ್ಮೆಗಳೇ ತಗೊಂತೀರಾ? ಹಾ ಎಮ್ಮೆ ಅಷ್ಟ. ಬರೀ ಎಮ್ಮೆಗಳೇ ಸಾಕ ನಿಮ್ಗೆ? ಹಾ ಎಷ್ಟಕ್ಕೆ ತಗೊಂಡ್ರೆ? ಒಂದು 10 ಅಣ್ಣ. ಒಂದು 10. ಅಣ್ಣ ಅದು 10 ಕಡೆದ? ಯಾವ್ದ? ಅದು 10 ಕಡೆದ? ಇದು ಜೋಡಿ 2 10. ಇದು ಇದು 90. ಎಲ್ಲ ನೀವು ಒಬ್ರೇ ಕೊಂಡ್ಕೊಂಡ್ರಣ್ಣ? ಹಾ ಒಬ್ರೆ. ಅಣ್ಣ ನಿಮ್ ಹೆಸರೇನು ಹೇಳಲಿಲ್ಲ ನಮ್ಗೆ? ಬಸವರಾಜ್ ಅಂತ ಹೇಳಿ. ಏನ್ ಇಲ್ಲಿಂದ ತಗೊಂಡೋಗ್ತೀರಿ ನೀವು? ಬೆಳಗಾವ್ ಕಡೆನಾ? ಬೆಳಗಾವ್ ಜಾಸ್ತಿ ದೂರ ಆಗುತ್ತಲ್ಲ? ಎಷ್ಟು ಕಿಲೋಮೀಟರ್ ಆಗುತ್ತೆ? 600 ಕಿಲೋಮೀಟರ್. ಏನ್ 600 ಕಿಲೋಮೀಟರ್ ಏನ್ ತಮಾಷೆನಾ ಅಲ್ವಾ? ಏನ್ ಒಂದ್ ರೆಸ್ಟ್ ಮಾಡಿ ಹೋಗ್ಲೇಬೇಕು. ಏನ್ ಎಷ್ಟ್ ಜನ ಬಂದಿದ್ದೀರಿ ನೀವು? ನಾವು ಮೂರ್ ಜನ ಬಂದೋ. 3 ಜನ ಬಂದಿದ್ದೀರಾ? ಏನ್ ಎಷ್ಟು ಎಮ್ಮೆಗಳು ಕೊಂಡ್ಕೊಂಡು ಹೋಗ್ತೀರಾ? ಎಮ್ಮೆಗಳು ಎಷ್ಟು ಕೊಂಡ್ಕೊಂಡು ಹೋಗ್ತೀರಾ? ಎಮ್ಮೆಗಳು ಎಷ್ಟು ಕೊಂಡ್ಕೊಂಡು ಹೋಗ್ತೀರಿ? ಒಂದ್ 10 ಹೋಗ್ತಾವ. ಒಂದ್ 10 ಹೋಯ್ತಿರಿ. ಇಲ್ಲಿಂದ ಒಯ್ಕೊಂಡಾಗ ಅಲ್ಲೇನ್ ಮಾಡ್ತೀರಿ ನೀವು? ಮಾರ್ತೀರಾ ಹೆಂಗೆ? ಅಲ್ಲೇ ನಾವು ರೈತರಿಗೆ ಉನ್ನಾರ ಕೊಡ್ತಾವ. ರೈತರಿಗೆ ಹುನ್ನಾರ ಕೊಡ್ತೀರಿ? ಹುನ್ನಾರ ಅಂದ್ರೆ ಏನ್ ಗೊತ್ತಲ್ಲ ನಿಮ್ಗೆ? ಹಾಲ್ ಇಂಡಿಯರ್ಗ ಹಾಲ್ ಕರಿಯೋರ್ ಕೊಟ್ಟಿರ್ತೀರಿ. ಹಿಂಗೆ ಬರೀ ಎಮ್ಮೆಗಳೇ ಕೊಂಡ್ಕೊಂಡು ಹೋಗ್ತೀರಿ ಹೆಂಗೆ? ಏನು ಅಲ್ಲೇನ ಡೈರಿ ಫಾರ್ಮ್ ಏನಾದ್ರು ಮಾಡ್ಕೊಂಡಿದೀರಾ? ಇಲ್ಲ ಒಳ್ಳೊಳ್ಳೆ ಎಮ್ಮೆಗಳು. ಎಷ್ಟು ಬಂಡವಾಳ ಹಾಕಿದ್ರಿ ಇವತ್ತು? 5-6 ಲಕ್ಷ ಹಾಕಿವಣ್ಣ. 5-6 ಲಕ್ಷ ಪರವಾಗಿಲ್ಲ. ಒಳ್ಳೆ ಎಮ್ಮೆಗಳ ಕೊಂಡಿದ್ದೀರಾ? ನೀವ್ ಎಮ್ಮೆಗಳಿಗಾಗಿ ಎಲ್ಲೆಲ್ಲ ಹೋಗ್ತೀರಾ? ನಮ್ಮ ಅಲ್ಲೇ ಮನೆ ಹತ್ರನ. ಅಂದ್ರೆ ನೀವ್ ಎಮ್ಮೆಗಳು ಮುಟ್ಕೊಂಡು ಪಾಚಾಪುರ, ಶಂಕೇಶ್ವರ, ದಡ್ಡಿ ಹಿಂಗೆಲ್ಲಾ ಕಡೆ ಹೋಗ್ತಾವ. ರಾಣಿಮಂದಿರ ಹೋಗ್ತಾವ. ಏನ್ ಬರೀ ನಾಟಿ ಬರೀ ಮುರಾವೆ ಕೊಂಡ್ತೀರಾ? ಬೇರೆ ಜಾತಿ ಕೊಂಡ್ತೀರಾ? ಎಲ್ಲಾ ತೋದಣ್ಣ. ನಿಮ್ಗೆ ಯಾವ ಜಾತಿ ಗೊತ್ತು ಎಮ್ಮೆಯಲ್ಲಿ? ಎಮ್ಮೆ ಮುರಾ ಜಾತಿ ಫೇಮಸ್. ಪರವಾಗಿಲ್ಲ. ಒಳ್ಳೆ ಹಾಲು ಕೊಡ್ತದ? ಹಾಲು ಕೊಡ್ತಾವ. ಒಳ್ಳೆ ಫ್ಯಾಟು ಬರ್ತದೆ ಅಲ್ವಾ? ನೋಡಿ ಈ ತರ ಇರುತ್ತೆ. ಇವತ್ತು ಟೋಟಲ್ ಎಷ್ಟು? 5-6 ಲಕ್ಷ ಬಂಡವಾಳ ಹಾಕಿದೀರಾ? ಇವು ನಿಮ್ಮವೇನಾ? ಏನ್ ಇವಕ್ಕೂ ಅಲ್ಲಿ ನೋಡ್ತೀರಾ ಹೆಂಗೆ? ಸೇಮ್. ಎಷ್ಟು ಸಲ ಆಗವೆ ಏನಾದ್ರು ಗೊತ್ತಾ ನಿಮ್ಗೆ? ಏನ್ ದೊಡ್ಡ ಗಾಡಿ ಮಾಡಿದಿರಿ ಇವತ್ತು? ದೊಡ್ಡ ಗಾಡಿ. ನಮಗ್ ಗೋಟ ಫಾರ್ಮ್ ಐತೆ, ಡೈರಿ ಫಾರ್ಮ್ ಐತೆ. ಏನ್ ಫಾರ್ಮ್ ಹೆಸರೇನು ನಮ್ಮದ? ಭೀಮಾ ಡೈರಿ ಫಾರ್ಮ್. ಗೌಳಿ ಏನದ? ಭೀಮಾನ? ಭೀಮಾ ಡೈರಿ ಫಾರ್ಮ್. ಭೀಮಾ ಡೈರಿ ಫಾರ್ಮ್ ಅಂತ ಹೇಳಿ ನೋಡ್ರಿ ಬೆಳಗಾವಿಂದ ಬಂದಿದ್ದಾರೆ ಯಜಮಾನ್ರು ಬಸವರಾಜ್ ಅಂತ ಹೇಳಿ. ಇವ್ರು ಯಜಮಾನ್ರು. ಅಣ್ಣ ನೀವು? ಸಿದ್ದಪ್ಪ ಅಂತ ಹೇಳಿ. ಏನ್ ಪಾರ್ಟ್ನರ್ ಆಗ್ತದೆ ಬಂಡವಾಳ ಹಾಕ್ತೀರಾ? ಏನು ಇನ್ವೆಸ್ಟ್ಮೆಂಟ್ ಮಾಡ್ತೀರಾ? ಒಮ್ಮೆ ಪೇಡರ್. ಇಲ್ಲೇನು ಉದ್ರಿ ಪದ್ರಿ ಏನಿಲ್ಲ. ಏನು ಉದ್ರಿ ಪದ್ರಿ ಏನಿಲ್ಲ. 1 ರೂಪಾಯಿ ಉದ್ರಿ ಯಾರು ಕೊಡೋದಿಲ್ಲ. ಯಾಕಂದ್ರೆ ಯಾರು ದೂರ ಹೋಗಿ ಹಂಗೆ. ತುಂಬಾ ಧನ್ಯವಾದಗಳು ಅಣ್ಣಾರ. ತುಂಬಾ ಖುಷಿ ಆಯ್ತು ನಿಮ್ಮನ್ನ ಭೇಟಿಯಾಗಿ. ಯಾಕಂದ್ರೆ ನಾನು ಅನ್ಕೊಂಡಿರ್ಲಿಲ್ಲ ಎಮ್ಮೆಗಳು ಈ ಸಂತೆಗ ನೀವು ಅಲ್ಲಿಂದ ಇಲ್ಲಿ ಹುಡ್ಕೊಂಡ್ ಬರ್ತೀರಿ ನನ್ಗೆ ಗೊತ್ತಿರ್ಲಿಲ್ಲಪ್ಪ. ಯಾಕಂದ್ರೆ ಬೆಳಗಾವ್ ಒಂದು 600 ಕಿಲೋಮೀಟರ್ 700 ಕಿಲೋಮೀಟರ್ ಆಗುತ್ತೆ ನೋಡ್ರಿ. ಹಿಂಗಿರುತ್ತೆ. ನೋಡ್ರಿ ಎಳೆದ್ರು ಬರೋದಿಲ್ಲ ರೀ. ನೋಡ್ರಿ ಹಿಂಗೆ ನೋಡ್ರಿ. ಬಲವಂತ ಮಾಡ್ಬೇಕು ಇವಕ್ಕೆ ಹಿಡಿಬೇಕಂದ್ರೆ ಅಲ್ವಾ? ಜಾಸ್ತಿ ಪವರ್. ನಿಂತ್ಕೊಂಡ್ಬಿಡ್ರಿ ಮೂವರು. ನೀವ್ ಇನ್ನೊಂದ್ ಸ್ವಲ್ಪ ಹತ್ತಿರ ಬನ್ನಿ. ಹಿಡಿಬೇಕಂದ್ರೆ ಗಾಸಿಗುರು. ನೋಡ್ರಿ ಹೆಂಗ್ ಹಿಡಿಬೇಕು ಇದನ್ನ ಅಂತ ನೀವ್ ಹೇಳ್ರಿ. ನೀವೊಂದ್ ಸ್ವಲ್ಪ ನಿಂತ್ಕೊಂಬಿಡಿ. ತುಂಬಾ ಧನ್ಯವಾದಗಳು. ಯಾಕಂದ್ರೆ ಇವತ್ತು ನೀವು ಸಿಕ್ಕಿದ್ರೆ ನನಗೂ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಈ ಸಂತೆಗೆ ಬೆಳಗಾವಿಂದ ಬರ್ತಾರಂತ ನಮಗೂ ತುಂಬಾ ಖುಷಿನೇ. ತುಂಬಾ ಧನ್ಯವಾದಗಳು.